ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. 24 ಲಕ್ಷ ಸುಲಿಗೆ ಮಾಡಿದ 12 ಮಂದಿ ಸೆರೆ. ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಸಿಬ್ಬಂದಿಯ ಸೋಗಿನಲ್ಲಿ ಕೃತ್ಯ. ಎಟ್ಮೇಯರ್ ಪವೆಲ್ ಆಟಕ್ಕೆ ಒಲಿದ ಗೆಲುವು. ವೆಸ್ಟ್ ಇಂಡೀಸ್ ತಂಡಕ್ಕೆ 107 ರನ್ನುಗಳ ಸುಲಭ ಜಯ. ಜಿಂಬಾಬ್ವೆಗೆ ನಿರಾಸೆ. ಚಾಲಕರಿಗೆ ಕನಿಷ್ಠ ಆದಾಯ ಖಾತರಿ. 2 ವರ್ಷದಲ್ಲಿ 15 ಕೋಟಿ ಚಾಲಕರನ್ನು ನೋಂದಣಿ ಮಾಡಿಕೊಳ್ಳುವ ಗುರಿ ಎಂದು ಅಮಿತ್ ಶಾ ಹೇಳಿಕೆ. ಬೇಸಿಗೆ ಮುನ್ನವೇ ಡ್ಯಾಂಗಳಲ್ಲಿ ನೀರಿನ ಕುಸಿತ. 13 ಪೈಕಿಗಳಲ್ಲಿ 10 ಡ್ಯಾಂಗಳಲ್ಲಿ ಗಣನೀಯ ನೀರಿನ ಇಳಿಕೆ. ಕೃಷಿ ಚಟುವಟಿಕೆಗಳಿಗೆ ನೀರಿನ ಸಂಕಷ್ಟ ಸಾಧ್ಯತೆ. ಆಂಧ್ರಪ್ರದೇಶದಲ್ಲಿ ಕಲಬೆರಕೆ ಹಾಲು ಕುಡಿದು 4 ಸಾವು. ಕಲಬೆರಕೆ ಹಾಲು ಸೇವನೆಯಿಂದ ಮೂತ್ರಪಿಂಡ ವೈಫಲ್ಯ ಆಗಿ ಮೂತ್ರ ವಿಸರ್ಜನೆ ಕಷ್ಟವಾಗಿ ಸಾವನ್ನಪ್ಪಿರುವುದು. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ. ಜೈಲಿನ ವಿವಿಧ ಬ್ಯಾರಕ್ಗಳಲ್ಲಿ ನಿಷೇಧಿತ ವಸ್ತುಗಳು ಪತ್ತೆ. 9ನೇ ಕಿರೀಟಿದತ್ತ ಕರ್ನಾಟಕದ ಚಿತ್ತ. ರಾಜನಗರದಲ್ಲಿ ವಿದೇಶಿ ಕ್ರಿಕೆಟ್ ರಾಜನಾಗಲು ಪಡಿಕಲ್ ಪಡೆ. ಜಮ್ಮು ಕಾಶ್ಮೀರ ಪೈಪೋಟಿ. ರಂಜಾನ್ ಹೋಳಿ ಹಬ್ಬ ಆಚರಣೆಗೆ ಎಚ್ಚರಿಕೆ ಸೂಚನೆ. ಕಾನೂನು ಕೈಗೆತ್ತಿಕೊಳ್ಳುವ ಯಾರಿಗೂ ಅವಕಾಶ ಕೊಡುವುದಿಲ್ಲ. ಗೃಹ ಸಚಿವ ಜಿ ಪರಮೇಶ್ವರ್ ಖಡಕ್ ಎಚ್ಚರಿಕೆ. ಉಗ್ರರ ನಿಗ್ರಹಕ್ಕೆ ಪ್ರಹಾರ್. ಹೊಸ ನೀತಿ ಅನಾವರಣಗೊಳಿಸಿದ ಕೇಂದ್ರ ಗೃಹ ಸಚಿವಾಲಯ. ನ್ಯಾಯಯುತ ಬೆಲೆಗೆ ತಂಬಾಕು ಖರೀದಿಸಿ. ರೈತರಿಗೆ ಅನ್ಯಾಯವಾದರೆ ಗೋದಾಮು ಜಪ್ತಿ. ಐಟಿಸಿ ಕಂಪನಿಗಳಿಗೆ ಸಚಿವರ ಎಚ್ಚರಿಕೆ. 16 ವರ್ಷದ ಒಳಗಿನ ಮಕ್ಕಳಿಗೆ ರಾಜ್ಯದಲ್ಲಿ ಮೊಬೈಲ್ ನಿಷೇಧ. ನೀತಿ ರಚನೆಗಾಗಿ ಶೀಘ್ರವೇ ಸಮಿತಿಗೆ ಮುಂದಾದ ರಾಜ್ಯ ಸರ್ಕಾರ. ಅರಳುವ ಮುನ್ನವೇ ಬಾಡಿ ಹೋಯಿತು ಯುವತಿಯ ಪ್ರಾಣ. ಯಮಸ್ವರೂಪಿಯಾದ ರಸ್ತೆಯ ಹಂಸು. ಯುವತಿಯ ಸ್ಥಳದಲ್ಲೇ ಸಾವು. ಹಾಸನದ ಹೊರವಲಯದಲ್ಲಿ ಘಟನೆ. ಬಂಡೀಪುರ ಸಫಾರಿಗೆ ರೈತರ ಆಕ್ರೋಶ. ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಾಳೆ. ಮಾರ್ಚ್ 11ರಿಂದ OPD ಬಂದ್. ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿ ಮತ್ತು ನೌಕರರ ನಿರ್ಧಾರ. ವಿದ್ಯುತ್ ಕಂಬಕ್ಕೆ ಶಾಲಾ ವಾಹನ ಡಿಕ್ಕಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದ ಘಟನೆ. ಬಸ್ನಲ್ಲಿ ಇದ್ದ ವಿದ್ಯಾರ್ಥಿಗಳು ಅಪಾಯದಿಂದ ಪಾರು.